ಪ್ರೈಸ್ ದ ಲಾರ್ಡ್. ಹಲ್ಲೇಲೂಯಾ. ಸ್ತೋತ್ರ 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 ಸ್ತೋತ್ರ. ಕರ್ತನ ಅಧಿಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2021 ಇಸುವೆ ಜಾನ್ವರಿ ತಿಂಗಳು 5ನೇ ತಾರೀಕು ಮಂಗಳವಾರ ಬೆಳಗ್ಗೆ ಕರ್ತನ ಪಾದ ಸಮ್ಮುಖದಲ್ಲಿ ಬಂದು ಕರ್ತನನ್ನು ಸ್ತುತಿ ಮಾಡುವಂತೆ ಕೊಂಡಾಡುವಂತೆ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಈ ಒಳ್ಳೆಯ ಅವಕಾಶಕ್ಕಾಗಿ ಕರ್ತನೆ ಸ್ತುತಿಸೋಣ. ಯೆಹೋವ ಒಳ್ಳೆಯವನು, ಆತನ ದಯೆಯು ಸದಾಕಾಲವೂ ಇದೆ. ಯೆಹೋವನು ಒಳ್ಳೆಯವನು, ಆತನ ದಯೆಯು ಸದಾಕಾಲವೂ ಇದೆ. ಆಮೇನ್. ಕರ್ತನು ಮಾಡಿರುವ ಎಲ್ಲ ಉಪಕಾರಗಳನ್ನು ನೆನೆಸಿ ಬೆಳಿಗ್ಗೆ ಆತನು ಜಯಘೋಷವನ್ನು ಮಾಡೋಣ. ಕರಗಳನ್ನು ಎತ್ತಿ ಸ್ತೋತ್ರ ಮಾಡ್ರಿ, ಬಾಯಿಗಳು ತೆರೆದು ಸ್ತೋತ್ರ ಮಾಡ್ರಿ, ಹೃದಯಗಳನ್ನು ತೆರೆದು ಶಕ್ತವಾಗಿ ಸ್ತುತಿ ಮಾಡ್ರಿ. ನಾವಾಗಿರುವ ಕಡೆ ಸ್ತುತಿ ಸ್ತೋತ್ರಗಳು ಹೆಚ್ಚಿಕೆ ಆಗಲಿ, ಮಹಿಮೆಯು ಹೆಚ್ಚಿಕೆ ಆಗಲಿ. ಆತನೇ ನಾವು ಕೊಂಡಾಡೋಣ, ಸ್ತುತಿಸೋಣ, ಆತನ ನಾಮವನ್ನು ಘನಪಡಿಸುವ. ಹೋದಾಗಲಲ್ಲಿಯೂ ಇರಲಿಯೂ ಎಲ್ಲ ಕಾಯ್ದು ಕಾಪಾಡಿದರಲ್ಲ, ಸಂತೋಷದಿಂದ ಸಮಾಧಾನದಿಂದ ಆಮೇಲೆ ಆತ ನಮ್ಮನ್ನು ಎಬ್ಬಿಸಿದರಲ್ಲ. ಆಮೇನ್. ಎಲ್ಲದಕ್ಕೂ ಸ್ತೋತ್ರ. ಆಮೇನ್. 89ನೇ ಕೀರ್ತನದಲ್ಲಿ ಈ ಪ್ರಕಾರವಾಗಿ ಬರೆದಿದ್ದಾರೆ: ಕರ್ತನ ಕರುಣೆಗಳನ್ನು ಯುಗ ಯುಗಕ್ಕೂ ಹಾಡುವೆನು, ತಲತಲಾಂತರಕ್ಕೂ ನಿಮ್ಮ ನಂಬಿಗಸ್ತತೆಯನ್ನು ನನ್ನ ಬಾಯಿಯಿಂದ ತಿಳಿಯಪಡಿಸುವೆನು. ಇದಲ್ಲದೆ ಆಕಾಶಗಳು, ಓ ಕರ್ತನೆ, ನಿನ್ನ ಅದ್ಭುತಗಳನ್ನು, ಪರಿಶುದ್ಧರ ಸಭೆಯಲ್ಲಿ ನಿನ್ನ ನಂಬಿಗಸ್ತತೆಯನ್ನು ಸಹ ಕೊಂಡಾಡುವವು. ಪರಲೋಕದಲ್ಲಿ ಕರ್ತನಿಗೆ ಸಮಾನನಾದವನ ಯಾರು? ಪರಾಕ್ರಮಶಾಲಿಗಳ ಮಕ್ಕಳಲ್ಲಿ ಕರ್ತನಿಗೆ ಸಮಾನನಾದವನು ಯಾರು? ದೇವರು ಪರಿಶುದ್ಧರ ಸಭೆಯಲ್ಲಿ ಬಹಳ ಬೀಗರನು, ತನ್ನ ಸುತ್ತಲಿರುವವರಲ್ಲಿಗೆ ಭಯಂಕರನು ಆಗಿದ್ದಾನೆ. ನಾವು ಆ ಕರ್ತನನ್ನು ಸ್ತುತಿ ಮಾಡಿ ಕೊಂಡಾಡಿ ಆತನ ನಾಮವನ್ನು ನಾವು ಘನಪಡಿಸುವ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತಾವೇ, ಆಶೀರ್ವದಿಸಲ್ಪಟ್ಟಿರುವ ಸಮಯದಲ್ಲಿ ದೇವರ ಪಾದ ಸಮ್ಮುಖದಲ್ಲಿ ಬಂದು ಕರ್ತನನ್ನು ಸ್ತುತಿ ಮಾಡುವಂತೆ ಕೊಂಡಾಡುವಂತೆ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಅಪ್ಪ, ನಿಮ್ಮ ಪರಿಶುದ್ಧವಾದ ಪಾದ ಸಮ್ಮುಖದಲ್ಲಿ ನಾವು ಇನ್ನೊಂದು ಸಾರಿ ಬರುತ್ತೇನೆ. ನಮ್ಮನ್ನು ಬಲಪಡಿಸು. ಪ್ರತ್ಯೇಕ ಈ ಪ್ರಾರ್ಥನೆ ಕೇಳುವ ಪ್ರತಿಯೊಬ್ಬರು ಆಶೀರ್ವಾದ ಪಡಿಕೊಳ್ಳುವಂತೆ, ಅವರ ಜೀವನದಲ್ಲಿ ಕಹಿಯಾಗಿರುವುದೆಲ್ಲ ಸಿಹಿಯಾಗುವಂತೆ, ಅವರ ಜೀವನದಲ್ಲಿ ಕಷ್ಟಕಾಲವು ನೀಗಿ ಸಮಾಧಾನ ಕಾಲವು ಹುಟ್ಟುವಂತೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಪ್ರತ್ಯೇಕವಾಗಿ ರೋಗಿಗಳಕ್ಕಾಗಿ ಈವಾಗ ಪ್ರಾರ್ಥನೆ ಮಾಡುವಾಗ ಆಮೇಲೆ ನಿಮ್ಮ ಗಾಯಗಳಿರುವ ಕರದಿಂದ ಶಕ್ತಿಯಾಗಿರುವ ಒಂದು ಬಿಡುಗಡೆಯು ಆಮೇಲೆ ರೋಗಿಗಳಿಗೂ ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಕರ್ತಾವೇ, ಆಮೇನ್. ಆಮೇನ್. ಕೋವಿಡ್ ರೋಗಿಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗುವಂತೆ ಪ್ರಾರ್ಥನೆ ಮಾಡ್ತೇನೆ. ಸಂಸಾರ ಜೀವನವನ್ನು ಆಮೇಲೆ ಸಂತೋಷಕರವಾಗಿಯೂ ಸಮಾಧಾನವಾಗಿ ನಡೆಸುವುದಕ್ಕಾಗಿ ದೇವರ ಪ್ರತ್ಯೇಕ ಕೃಪೆಯು ಇವತ್ತು ನಿಮ್ಮ ಮಕ್ಕಳ ಮೇಲೆ ಉಂಟಾಗಲಿ. ಆಮೇಲೆ ಹೊಟ್ಟೆಯ ಒಳಗಡೆ ತುಂಬ ನೋವು, ಸಹಿಸಲಾರದ ನೋವಿನಿಂದ ಕಷ್ಟಪಡುವರು, ಅದು ಯಾವ ವಿಷಯದಲ್ಲಿ ಬಂದರೋ ಯೇಸುವಿನ ನಾಮದಲ್ಲಿ ಆ ರೋಗವು ಬಿಟ್ಟು ಹೋಗುವಂತೆ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಕೆಲಸ ಇಲ್ಲದೆ ಇರುವವರಿಗಾಗಿ ಪ್ರತ್ಯೇಕ ಪ್ರಾರ್ಥಿಸುತ್ತೇನೆ. ಹೊಸ ಕೆಲಸಗಳು, ಒಳ್ಳೆಯ ಕೆಲಸಗಳು ಯೇಸುವಿನ ನಾಮದಲ್ಲಿ ಸಿಕ್ಕಲಿ. ಬಿಸಿನೆಸ್ಗಳು ಇಂಪ್ರೂವ್ಮೆಂಟ್ ಆಗಲಿ. ಆಮೇನ್. ಕರ್ತಾವೆ, ಎಸ್, ಮಕ್ಕಳ ಎಜುಕೇಷನ್ಗೋಸ್ಕರವಾಗಿ ಪ್ರಾರ್ಥನೆ ಮಾಡುವ ತಂದೆ ತಾಯಿಗಳು ಉಂಟು. ಈ ವರ್ಷ ಶಾಲೆಯಲ್ಲಿ ಕಳಿಸಕ್ಕಾಗದಿರುವವರಿದ್ದಾರೆ. ಯೇಸುವಿನ ನಾಮದಲ್ಲಿ ಅವರ ದಾರಿಗಳೆಲ್ಲ ಓಪನ್ ಆಗುವಂತೆ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಕರ್ತಾವೆ, ಅದ್ಭುತವನ್ನು ಮಾಡಿದಕ್ಕಾಗಿ ಸ್ತೋತ್ರ. ದೇವರ ನಾಮವು ಮಹಿಮೆ ಪಡಲಿ. ನಿಮ್ಮ ಕರ್ತದಲ್ಲಿ ಸಂಪೂರ್ಣವಾಗಿ ತಗ್ಗಿಸುತ್ತೇನೆ, ಒಪ್ಪಿಸಿಕೊಡ್ತೇನೆ.
ಯೇಸುವಿನ ನಾಮದಲ್ಲಿ ತಂದೆ. ಪ್ರಿಯರೇ, ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಇವತ್ತು ನೀವು ಓದಬೇಕಾಗಿರುವ ದೇವರ ವಾಕ್ಯ ಆದಿಕಾಂಡ 9-10 ಅಧಿಕಾರಗಳು, ಕೀರ್ತನೆಗಳು 5ನೇ ಅಧಿಕಾರ, ಮತ್ತಾಯನವರ ಸುವಾರ್ತೆ 9-10 ಅಧಿಕಾರಗಳು. ಅಷ್ಟು ಓದಿರಿ. ಇವತ್ತಿನ ಚಿಂತಕ್ಕಾಗಿ ಜ್ಞಾನೋಕ್ತಿಗಳು 27:17. ಕಬ್ಬಿಣವನ್ನು ಹದ ಮಾಡುತ್ತದೆ, ಹಾಗೆಯೇ ಒಬ್ಬನು ತನ್ನ ಸ್ನೇಹಿತನ ಬುದ್ಧಿಯನ್ನು ಚುರುಕು ಮಾಡುತ್ತಾನೆ. ಆಮೇನ್. ನೋಡಿ ದೇವರ ಮಕ್ಕಳೇ, ಇಲ್ಲಿ ಕಬ್ಬಿಣವನ್ನು ಹದ ಮಾಡುವಂತೆ, ಚೂಪಾಗಿ ಮಾಡುವಂತೆ ಮನುಷ್ಯನನ್ನು ಕೂಡಿ ಚೂಪಾಗಿ ಮಾಡುತ್ತಾರೆ. ನಾವು ಮೊದಲನೇ ದಿನದಿಂದ ಒಂದೊಂದು ವಿಷಯಗಳು ನಾವು ಚಿಂತಿಸುತ್ತಾ ಬಂದರು. ಮೊದಲನೇ ದಿನ ನಾವು ದೇವರ ಜೊತೆಯಲ್ಲಿ ಅಂಟಿಕೊಂಡಿರಬೇಕು. ಎರಡನೇ ದಿನ ನಾವು ಸಮಯಗಳನ್ನು ಬಹಳ ಸೂಕ್ಷ್ಮವಾಗಿ ಉಪಯೋಗ ಮಾಡಬೇಕು. ಮೂರನೇ ದಿನವೂ ನಾವು ಅದೇ ಚಿಂತೆ ಮಾಡಿದ್ದು. ನಾಲ್ಕನೇ ದಿನದಲ್ಲಿ ಮೂರನೇ ದಿನ ನಾವು ನಾಲಿಗೆಯನ್ನು ಹೇಗೆ ಇಟ್ಟುಕೊಳ್ಳಬೇಕು ಎಂಬುದಾಗಿಯೂ, ನಾಲ್ಕನೇ ದಿನದಲ್ಲಿ ಸಮಯವು ಚೆನ್ನಾಗಿ ಉಪಯೋಗ ಮಾಡಬೇಕು ಎಂಬುದಾಗಿಯೂ ನಾವು ಚಿಂತೆ ಮಾಡಿದರು. ಇವತ್ತು ನಮ್ಮ ಸ್ನೇಹಿತರು ಹೇಗೆ ಇರಬೇಕು ಎಂಬುದಾಗಿ ಯೋಚನೆ ಮಾಡ್ತಾರೆ. ಕಬ್ಬಿಣಕ್ಕೆ ಏನ್ ಮಾಡ್ತಾರೆ? ಆಮೇನ್ ಚೂಪು ಮಾಡ್ತಾರೆ. ಹೆದಯ ಮಾಡುವಂತೆ ಎಂದರೆ, ಒಂದು ಕಬ್ಬಿಣವು ಚೂಪು ಮಾಡುವಾಗ ಒಂದು ಮರದಿಂದ ಆಗಲ್ಲ, ಕಲ್ಲಿನಿಂದ ಆಗಲ್ಲ, ಕಬ್ಬಿಣವು ಬೇಕಾಗುತ್ತದೆ. ಅದೇ ಪ್ರಕಾರ ನಮ್ಮ ಜೀವನದಲ್ಲಿ ಈ ವರ್ಷ ನಾವು ದೇವರಿಗಾಗಿ ಒಳ್ಳೆಯ ಒಂದು ಶಕ್ತಿ ಇರುವ ಕ್ರಿಸ್ತಿಯ ಜೀವನವನ್ನು, ಒಂದೊಳ್ಳೆ ನಂಬಿಕೆ ಜೀವನವನ್ನು, ಒಂದು ಜಯವಿರುವ ಜೀವನವನ್ನು, ಒಂದು ಪರಿಶುದ್ಧವಾದ ಜೀವನವನ್ನು ಮಾಡಬೇಕಾಗಿದ್ದರೆ, ನಾವು ಹೋದ ವರ್ಷಕ್ಕಿಂತ 2020ಕ್ಕಿಂತ 2021 ಇನ್ನೂ ಮುಂದೆ ಬರಬೇಕಾದರೆ ನಾವು ಕಬ್ಬಿಣಕ್ಕೆ ಚೂಪು ಮಾಡುವಂತೆ ಹೃದಯ ಮಾಡುತ್ತಾರೆ. ಅದೇ ಪ್ರಕಾರ ನಾವು ಒಳ್ಳೆ ಸ್ಟ್ರಾಂಗ್ ಆಗಿರುವ ನಂಬಿಕೆಯಲ್ಲಿ, ಪ್ರಾರ್ಥನೆಯಲ್ಲಿ, ವಿಶ್ವಾಸದಲ್ಲಿ, ಕರ್ತನ ಮೇಲೆ ಇರುವ ಆಸಕ್ತಿಯಲ್ಲಿ, ಜೀವನದಲ್ಲಿ ಒಳ್ಳೆ ವೈರಾಗಿಗಳಾಗಿರುವ ವ್ಯಕ್ತಿಗಳ ಜೊತೆಯಲ್ಲಿ ನಾವು ನಮ್ಮ ಫ್ರೆಂಡ್ಶಿಪ್ ಅನ್ನು ಇಟ್ಟುಕೊಳ್ಳಬೇಕು. ನಾವು ನಮ್ಮ ವಾಕ್ತತ್ವವು ಈ ವರ್ಷ ದೇವರು ಕೊಟ್ಟಿರುವುದು ನಮ್ಮನ್ನು ಹೆಚ್ಚಿಕೆ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ, ಮೇಲೆ ಕೆತ್ತುತ್ತಾರೆ. ನಾವು ಅದೇ ನಂಬಿದ್ದೇವೆ. ಇಯರ್ ಆಫ್ ಇಂಕ್ರೀಸಿಂಗ್. ನಾವು ಅದೇ ಹೇಳುವಾಗ ಅದೇನು ನಡೆಯಲ್ಲ, ಇದು ಕಾಲ ಬೇರೆ ಅಂತೆಲ್ಲ ಹೇಳಿದರೆ, ಆ ಥರ ನಮ್ಮ ನಂಬಿಕೆ, ದೇವರು ಕೊಟ್ಟ ವಾಕ್ತತ್ವಗಳು ಓಡಿಸಿ ಓದುವುದಕ್ಕಾಗಿ ದೊಡ್ಡದಾಗಿ ಬರಲಿ ಎಂಬುದಾಗಿ ಪ್ರವಾದಿ ಹತ್ರ ದೇವರಾತ್ಮನ ಹೇಳಿದ ಪ್ರಕಾರ ಅಬ್ರಹಾಮನು ನಂಬಿಕೆಯಲ್ಲಿ ಕುಂದಿ ಹೋದಾಗ ವಾಕ್ತತ್ವವನ್ನು ಹೇಳಿ ಸ್ತೋತ್ರ ಮಾಡಿ ಬೆಲೆ ಹೊಂದಿದ ಪ್ರಕಾರ ನಮ್ಮ ಜೀವನದಲ್ಲಿಯೂ
ನಾವು ನಂಬಿಕೆಯ ಮಾತುಗಳು ಹೇಳುವಾಗ ಹೌದು ಸಹೋದರ, ದೇವರು ಹೇಳಿರುವ ಮಾತುಗಳು ಮನುಷ್ಯರು ಹೇಳಿರುವುದಲ್ಲ, ದೇವರು ಹೇಳಿರುವ ಮಾತುಗಳು ಹಾಗೆ ನಡೆಯುತ್ತದೆ ಎಂಬುದಾಗಿ ನಮಗೆ ಧೈರ್ಯ ಕೊಡುವ, ಬೆಲೆ ಕೊಡುವ ಮನುಷ್ಯರ ಜೊತೆಯಲ್ಲಿ ನಾವು ನಮ್ಮ ಸಹವಾಸವನ್ನು ಇಟ್ಟುಕೊಂಡಿರಬೇಕು. ದೇವರಿಗೆ ಸ್ತೋತ್ರ. ಹೌದು ಪ್ರಿಯರೇ, ಅಭಿಷೇಕವಿರುವ ಮಕ್ಕಳ ಜೊತೆಯಲ್ಲಿ ನಡೆದರೆ ಅಭಿಷೇಕವು ಹೆಚ್ಚಿಗೆ ಆಗುತ್ತೆ. ಪ್ರಾರ್ಥನಾ ಮನುಷ್ಯನ ಜೊತೆಯಲ್ಲಿ ನಡೆದರೆ ಪ್ರಾರ್ಥನೆ ಹೆಚ್ಚಿಗೆ ಆಗುತ್ತದೆ. ಆರಾಧನಾ ಮನುಷ್ಯನ ಜೊತೆಯಲ್ಲಿ ನಡೆದರೆ ಆರಾಧನೆ ಹೆಚ್ಚಿಗೆ ಆಗುತ್ತದೆ. ಆಮೇನ್. ನಂಬಿಕೆಯಿಂದ ದೊಡ್ಡ ಕಾರ್ಯಗಳು ಮಾಡುವರ ಜೊತೆಯಲ್ಲಿ ಸೇರಿದರೆ ನಂಬಿಕೆಯಿಂದ ನಾವು ದೊಡ್ಡ ಕಾರ್ಯಗಳು ಮಾಡುತ್ತಾರೆ. ಒಳ್ಳೆಯದು ಮಾತಾಡುವರ ಜೊತೆಯಲ್ಲಿ ನಡೆದರೆ ಒಳ್ಳೆಯದು ನಾವು ಮಾತಾಡುತ್ತಾರೆ. ಆಮೇನ್. ಕಬ್ಬಿಣಕ್ಕೆ ಹೆದೆ ಮಾಡುವಂತೆ, ಸ್ತೂಪ ಮಾಡುವಂತೆ, ಒಳ್ಳೆಯ ಸ್ನೇಹಿತರು ನಮಗೆ ಒಳ್ಳೆ ಚೂಪು, ಒಳ್ಳೆ ಆಮೇನ್ ಆಮೇನ್ ಶಕ್ತಿ, ಬಲ, ಅಭಿಷೇಕ, ಆಮೇನ್ ನಂಬಿಕೆ, ಜೀವನ ಅದೆಲ್ಲ ಕೊಡ್ತಾರೆ. ಎನ್ಕರೇಜಿಂಗ್ ಲೈಫ್, ಒಬ್ರಿಗೊಬ್ರಿಗೂ ಎನ್ಕರೇಜ್ ಮಾಡುವುದು, ಒಬ್ರಿಗೊಬ್ರಿಗೂ ಬೆಲೆ ಕೊಡುವುದು, ಶಕ್ತಿ ಕೊಡುವುದು, ಕುಂದಿಸಿ ಬಿಡುವುದಲ್ಲ, ಚುಚ್ಚು ಮಾತುಗಳಿಂದ ಕುಂದಿಸಿ ಬಿಡುವುದಲ್ಲ, ಒಳ್ಳೆಯ ಮಾತುಗಳು ಹಾಡಿ ಧೈರ್ಯ ಕೊಡುವುದಾಗಿದೆ ದೇವರು ನಮ್ಮ ಕುರಿತಾಗಿ ಯೋಜಿಸುವುದು. ಆದ್ದರಿಂದ ಪ್ರಿಯರೇ, ದೇವರ ವಾಕ್ಯದಲ್ಲಿ ಬಂದರೆ 1 ಕೊರಿಂಥ 15:33 ವಾಕ್ಯದಲ್ಲಿ, ನೀವು ವಂಚನೆಗೆ ಗುರಿಯಾಗಬೇಡ್ರಿ, ಕೆಟ್ಟ ಮಾತುಗಳಿಂದ ನಮ್ಮ ಸಮೂಹದ ಒಳ್ಳೆತನಗಳು ಕೆಟ್ಟೋಗುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿರುವುದು. ಅದು ಇಂಗ್ಲಿಷಲ್ಲಿ ಅದು ಮಾಡಿರುವುದು ಕೆಟ್ಟ ಫ್ರೆಂಡ್ಸ್ ಜೊತೆಯಲ್ಲಿ ನೀವು ಹೋದರೆ ನಿಮ್ಮ ಜೀವನ ಡೌನ್ ಆಗುತ್ತದೆ ಎಂಬುದಾಗಿರುವ ಮೀನಿಂಗ್ ಅಲ್ಲಿ ಒಂದು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಬರೆದಿರುವುದು. ಕರೆಕ್ಟಾಗಿ ನಾವು ನಂಬಿಕೆಯಲ್ಲಿ ನಮ್ಮನ್ನು ಕೆಡಿಸುವವರು, ನಂಬಿಕೆ ಇಲ್ಲದವರು, ದೇವರ ಕುರಿತಾಗಿ ಕೇಳದೆ ಕೂಡಿ ಉಲ್ಟಾ ಹೇಳುವವರು, ದೇವರಿಗೆ ವಿರುದ್ಧವಾಗಿ ಮಾತಾಡುವರು, ವಾಕ್ಯಕ್ಕೆ ವಿರುದ್ಧವಾಗಿ ಮಾತಾಡುವರು, ಇವರ ಜೊತೆಯಲ್ಲಿ ನಾವು ಫ್ರೆಂಡ್ಶಿಪ್ ಇಟ್ಟುಕೊಂಡಿದ್ದರೆ ಎಲ್ಲವರ ಜೊತೆಯಲ್ಲಿ ನಮಗೆ ಏನಿದೆ, ಸಂಬಂಧವಿದೆ. ಹೇಗೆ? ಸುವಾರ್ತೆ ಸಾರುವುದಕ್ಕಾಗಿ, ಕ್ರಿಸ್ತನ ಪ್ರೀತಿ ತೋರಿಸೋದಕ್ಕಾಗಿ ಅಷ್ಟೇ. ಆದರೆ ನಮ್ಮ ಆತ್ಮೀಯ ಜೀವನ ಬಿಲ್ಡಪ್ ಮಾಡಕ್ಕೆ, ಅದು ಕಟ್ಟುವುದಕ್ಕಾಗಿ, ಅದು ಮುಂದುವರಿಸುವುದಕ್ಕಾಗಿ, ನಾವು ಈ ವರ್ಷ ದೇವರು ಕೊಟ್ಟ ವಾಗ್ದತ್ತವನ್ನು ಪಡಿಕೊಳ್ಳುವುದಕ್ಕಾಗಿ, ಅಹರೋನನ ಕೋಲು ಒಂದೇ ರಾತ್ರಿ ಚಿಗುರಿದ ಪ್ರಕಾರ ನಮ್ಮ ಜೀವನದಲ್ಲಿಯೂ ದೇವರು ಒಂದು ಅದ್ಭುತ ಮಾಡಕ್ಕೆ ಶಕ್ತಿ ಎಂಬುದಾಗಿ ನಂಬಿಕೊಂಡು ನಾವೇನ್ ಮಾಡಬೇಕು? ಈ ದಿನಗಳಲ್ಲಿ ಕರ್ತಾವೆ ವಾಗ್ದಾನಗಳನ್ನು ಮುರುಗೆ ಜೋರ ಇಟ್ಟುಕೊಂಡು ವಾಗ್ದಾನಗಳನ್ನು ಒಬ್ರಿಗೊಬ್ರಿಗೆ ಹೇಳಿ ಎನ್ಕರೇಜ್ ಮಾಡಿ, ನನ್ನನ್ನು ಮೇಲೆ ಕೆತ್ತುವ ಒಳ್ಳೆಯ ಸ್ನೇಹಿತರ ಜೊತೆಯಲ್ಲಿ ನನ್ನ ಸಹವಾಸ ಸಂಪರ್ಕ ಬಿಟ್ಟು ನಾನು ಮುಂದೆ ಬರ್ತೇನೆ ಎಂಬುದಾಗಿ ಹೇಳಿ ನಮ್ಮನ್ನು ಸಮರ್ಪಿಸುವ ಈ ವಾಕ್ಯದಿಂದ ದೇವರು ನಮ್ಮ ಒಬ್ಬೊಬ್ಬರನ್ನ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಆಮೇನ್. ದೇವರು ನಮ್ಮನ್ನು ಬಲಪಡಿಸಲಿ.